ಸ್ನೇಹಿತರೆ, ಈಗ ವಿಶೇಷವಾಗಿ ನಾಳೆ ಆಚರಣೆ ಮಾಡ್ತಾ ಇರುವಂಥ ದೇವಶಯನಿ ಏಕಾದಶಿ, ಇದನ್ನು ವಿಶೇಷವಾಗಿ ಆಷಾಢ ಮಾಸದ ಶುಕ್ಲ ಪಕ್ಷದ ಪ್ರಥಮ ಏಕಾದಶಿ. ಇದು ಮುಂದೆ ಚಾತುರ್ಮಾಸಕ್ಕೆ ನಾಂದಿ ಹಾಡ್ತದೆ. ಅಂದರೆ ಚಾತುರ್ಮಾಸ ನಾಳೆಯಿಂದ ಪ್ರಾರಂಭ ಆಗ್ತದೆ ಅಂಥೇಳಿ. ಏಕಾದಶಿ ತಿಥಿ ಇವತ್ತೇ ಪ್ರಾರಂಭ ಆಗ್ಯದ. ಆದ್ರೆ ಸೂರ್ಯೋದಯ ಕಾಲದಲ್ಲಿ ನಮಗೆ ಏಕಾದಶಿ ತಿಥಿ ಇರಲೇಬೇಕು ಅಂಥೇಳಿ, ಅದಕ್ಕಾಗಿ ಏಕಾದಶಿ ನಾಳೆ ಆಚರಣೆಯನ್ನು ಮಾಡ್ತೇವೆ. ನಾಳೆಯಿಂದ ಚಾತುರ್ಮಾಸ ಪ್ರಾರಂಭ. ನಾಳೆ 25ನೇ ತಾರೀಕು ಶನಿವಾರ, ಜ್ಯೇಷ್ಠ ನಕ್ಷತ್ರ, ಬ್ರಹ್ಮಯೋಗ, ವಿಶೇಷ ಯೋಗದಲ್ಲಿ ನಮಗೆ ಈ ಚಾತುರ್ಮಾಸ ಕಾಲ ಹಾಕ್ತಾ ಇದೆ. ಚಾತುರ್ಮಾಸದ ನಿಯಮದಂತೆ ನಾಳೆಯಿಂದಲೇ ಶಾಖವ್ರತ ಆರಂಭ ಆಗ್ತದೆ. ಈ ಚಾತುರ್ಮಾಸದಲ್ಲಿ ಒಂದೊಂದು ತಿಂಗಳು ಒಂದೊಂದು ನೈವೇದ್ಯಕ್ಕೆ ಬರುವುದಿಲ್ಲ ಅಂತ ಹೇಳ್ತೀವಿ. ಶಾಖವ್ರತ ಅಂದರೆ ಏನು? ತರಕಾರಿ, ಯಾವುದೇ ತರಹದ ತರಕಾರಿ, ಹಣ್ಣುಗಳು ನಾಳೆಯಿಂದ ನೈವೇದ್ಯಕ್ಕೆ ಬರೋದಿಲ್ಲ. ಚಾತುರ್ಮಾಸದ ನಿಯಮ ನಿತ್ಯಗಳನ್ನು ನಾಳೆಯಿಂದಲೇ ಆರಂಭ ಮಾಡಬೇಕಾಗ್ತದೆ. ಯಾರು ಯಾವ್ಯಾವ ನಿಯಮಗಳನ್ನ ಪ್ರಾರಂಭ ಹಿಡಿತೀರಿ, ರಂಗೋಲಿ ಆಗಿರ್ಬೋದು, ವೃತ ಆಚರಣೆಯನ್ನು ಹಿಡಿತೇನೆ ಅನ್ನೋರು ನಾಳೆಯಿಂದ ಚಾತುರ್ಮಾಸದ ನೇಮಗಳನ್ನು ಆರಂಭ ಮಾಡಬೇಕು. ಈಗ ನಾಳೆ ಆಚರಣೆ ಮಾಡ್ತಾ ಇರುವಂಥ ದೇವಶಯನಿ ಏಕಾದಶಿ ವಿಶೇಷತೆ ಏನು, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಅಷ್ಟೇ ಅಲ್ಲ ವೃತವನ್ನು ಧಾರಣೆ ಮಾಡಲಿಕ್ಕೂ ಕೂಡ ನಾನು ಪೂಜಾ ಸಮಯವನ್ನು ಕೊಡ್ತೀನಿ. ಆ ಸಮಯದಲ್ಲಿ ನೀವು ಈ ವ್ರತಗಳ ಧಾರಣೆಯನ್ನು ಮಾಡಿರಿ. ಅಂದರೆ ಚಾತುರ್ಮಾಸ ಪೂರ್ಣ ನಿಮಗೆ ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಲಿಕ್ಕೆ ಯಾವುದೇ ತೊಂದರೆಗಳು ಬರೋದಿಲ್ಲ. ಯಾವಾಗಲೂ ನಾವು ಶುಭ ಮುಹೂರ್ತಗಳೊಂದಿಗೆ ಪ್ರಾರಂಭ ಮಾಡಿದಂಥ ಕೆಲಸಗಳು ಯಶಸ್ಸನ್ನು ಕೊಡ್ತದೆ ಅಂಥೇಳಿ ನಾಳೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಪೂರ್ಣ ವಿವರವಾಗಿ ಈ ದೇವಶಯನಿ ಏಕಾದಶಿ ಸಂಕಲ್ಪ ಸಹಿತವಾಗಿ ಹೇಳ್ಕೊಡ್ತೇನೆ. ಸರಳವಾಗಿ ಪದ್ಮಪುರಾಣದಲ್ಲಿ ಇರೋ ಹಾಗೆ ವಿಶೇಷವಾಗಿ ಈ ದೇವಶಯನಿ ಏಕಾದಶಿ ಹಿಂದೆ ದೇವ ಮತ್ತು ದಾನವರಲ್ಲಿ ಯುದ್ಧ ಪ್ರಾರಂಭ ಆಗ್ತದೆ. ಕುಂಭದೈತ್ಯನ ಮಗನಾದಂಥ ಮೃದುಮಾನ್ಯ ತಪಸ್ಸು ಮಾಡಿ ಶಂಕರನಿಂದ ವಿಶೇಷ ವರವನ್ನು ಪಡೆದುಬಿಟ್ಟಿರ್ತಾನೆ. ಹೀಗಾಗಿ ಎಲ್ಲ ದೇವತೆಗಳಿಗೂ ತ್ರಾಸ ಕೊಡಲಿಕ್ಕೆ ಶುರು ಮಾಡಿಬಿಡ್ತಾನೆ. ಆಗ ಎಲ್ಲ ದೇವತೆಗಳು ಆತನ ಮೇಲೆ ಯುದ್ಧಕ್ಕೆ ಹೋಗ್ತಾರೆ. ಯುದ್ಧಕ್ಕೆ ಹೋದರೂ ಸಹಿತ ಆತ ಎಲ್ಲರನ್ನ ಸೋಲಿಸ್ಬಿಡ್ತಾನೆ. ಆಗ ವಿಷ್ಣು ದೇವರು ಎಷ್ಟೋ ವರ್ಷಗಳ ಕಾಲ ಆ ಒಂದು ರಾಕ್ಷಸನೊಂದಿಗೆ ಹೋರಾಡ್ತಾರೆ. ಹೋರಾಡಿ ಕೊನೆಗೆ ಎಲ್ಲ ದೇವತೆಗಳು ಆಯಾಸಗೊಂಡು ತ್ರಿಕೂಟ ಪರ್ವತದ ಮೇಲೆ ಒಂದು ಧಾತ್ರಿವನ ಇರ್ತದೆ, ಅಲ್ಲಿ ಒಂದು ಗುಹೆಯಲ್ಲಿ ಹೋಗಿ ವಿಶ್ರಾಂತಿಯನ್ನು ತೆಗೆದುಕೊಂಡು ಬಿಡ್ತಾರೆ. ಆ ದಿನ ಈ ಆಷಾಢ ಮಾಸದ ಏಕಾದಶಿ ಇರ್ತದೆ. ಏನನ್ನೂ ಸ್ವೀಕರಿಸ್ತದೆ, ಒಂದು ಕಾಳ ನೀರನ್ನೂ ಸ್ವೀಕರಿಸ್ತದೆ. ಅಲ್ಲಿ ಆಯಾಸಗೊಂಡಂಥ ಎಲ್ಲ ದೇವತೆಗಳು ಆ ದಿನ ವಿಶ್ರಾಂತಿಯನ್ನು ಪಡೀತಾರೆ. ಆ ಎಲ್ಲ ದೇವತೆಗಳ ಉಪವಾಸದ ಫಲವಾಗಿ ಆ ಏಕಾದಶಿ ತಿಥಿಗೆ ವಿಶೇಷವಾಗಿ ಶಕ್ತಿ ಬರ್ತದಂತ. ಆ ಶಕ್ತಿಯಿಂದಲೇ ಆ ರಾಕ್ಷಸರನ್ನ ಸಂಹಾರ ಮಾಡ್ತಾಳೆ. ಸರ್ವ ದೇವತೆಗಳಿಗೂ ಪ್ರತಿಪಾದ್ಯನಾದಂಥ ವಿಷ್ಣು ದೇವರು ಆ ಏಕಾದಶಿ ತಿಥಿಗೆ ವರವನ್ನು ಕೊಡ್ತಾರೆ. ಏಕಾದಶಿ ದಿವಸ ನಾನು ನೈವೇದ್ಯವನ್ನು ಸ್ವೀಕಾರ ಮಾಡೋದಿಲ್ಲ, ಅದರಿಂದ ಏಕಾದಶಿ ಯಾರು ಉಪವಾಸವನ್ನು ಮಾಡ್ತಾರೋ ಅವರ ಎಲ್ಲ ಅಭಿಷ್ಟಗಳನ್ನು ನಾನು ಈಡೇರಿಸ್ತೀನಿ. ಭೂಮಿ ಮೇಲೆ ಈ ಇನ್ಮೇಲಿಂದ ಏಕಾದಶಿ ದಿವಸ ಯಾವುದೇ ರೀತಿಯ ಆಹಾರವನ್ನು ಸೇವಿಸಬಾರ್ದು ಅಂಥೇಳಿ ಈ ಆಷಾಢ ಶುಕ್ಲ ಏಕಾದಶಿಯಿಂದ ಭೂಮಿ ಮೇಲೆ ಏಕಾದಶಿ ತಿಥಿ ಆಚರಣೆ ಪ್ರಾರಂಭ ಆಯಿತು ಅಂಥೇಳಿ. ಅದಕ್ಕಾಗಿ ಇದನ್ನು ಆಷಾಢ ಶುಕ್ಲ ಏಕಾದಶಿಯನ್ನು ಪ್ರಥಮ ಏಕಾದಶಿ ಅಂಥೇಳಿ ಆಚರಣೆ ಮಾಡ್ತಾರೆ. ಇನ್ನೂ ಬಹಳಷ್ಟು ವಿಶೇಷತೆ ಅದ. ಈ ಆಷಾಢ ಶುಕ್ಲ ಏಕಾದಶಿ ದಿವಸನೇ ವಿಠ್ಠಲ ತನ್ನ ಭಕ್ತನಾದಂಥ ಪುಂಡಲಿಕನಿಗೆ ಭೇಟಿಯಾಗಲಿಕ್ಕೆ ಬಂದದ್ದಂತೆ. ಭೂಮಿ ಮೇಲೆ ಭಕ್ತನನ್ನು ಹೊಡಿಕೊಂಡು ಬಂದ ವಿಠಲ ಅಂಥೇಳಿ ವಿಠಲನ ಭಕ್ತರು ಕಾಲ್ನಡಿಗೆಯಿಂದ ಪಂಢರಾಪುರಕ್ಕೆ ಹೋಗಿ ಭಗವಂತನ ದರ್ಶನವನ್ನು ಮಾಡಿಬರ್ತಾರೆ. ಕಾಲ್ನಡಿಗೆಯಿಂದಲೇ ನಡ್ಕೊಂಡು ಹೋಗಿ ಯಾಕೆ ಈ ಒಂದು ಯಾತ್ರೆಯನ್ನು ಮಾಡ್ತಾರೆ ಅಂದರೆ, ಕಾಲ್ನಡಿಗೆಯಿಂದ ಮಾಡಿದರೆ ಶಾರೀರಿಕ ತಪಸ್ಸಾಗ್ತದಂತ. ನಮಗೆ ಕೂತು ಎಷ್ಟೋ ವರ್ಷಗಳ ತಪಸ್ಸನ್ನು ಆಚರಣೆ ಮಾಡಲಿಕ್ಕಾಗದೇ ಇದ್ದರೆ ನಾವು ಯಾವುದಾದ್ರೂ ದೇವರಿಗೆ, ನಮ್ಮ ಇಷ್ಟವಾದ ದೇವರಿಗೆ ಕಾಲ್ನಡಿಗೆಯಿಂದ ಹೋಗಿ ಭಗವಂತನ ದರ್ಶನವನ್ನು ಮಾಡ್ಕೊಂಡು ಬಂದಾಗ ಅದೊಂದು ರೀತಿ ತಪಸ್ಸು ಅಂಥೇಳಿ. ಈ ಕಲಿಯುಗದಲ್ಲಿ ತಪಸ್ಸು ಮಾಡಲಿಕ್ಕಾಗದೇ ಇದ್ದಾಗ ಇದು ಶಾರೀರಿಕವಾಗಿ ತಪಸ್ಸು. ಕಾಲ್ನಡಿಗೆಯಿಂದ ನಮ್ಮ ಇಷ್ಟವಾದ ದೈವತೆಗಳಿಗೆ ನಡ್ಕೊಂಡು ಹೋಗಿ ದರ್ಶನವನ್ನು ಮಾಡ್ಕೊಳ್ಳೋದು. ಅದಕ್ಕಾಗಿ ಎಷ್ಟೋ ಜನ ನೀವು ನೋಡಿರ್ಬೋದು, ಮಂತ್ರಾಲಯಕ್ಕೆ ನಡ್ಕೊಂಡು ಹೋಗ್ತಾರೆ, ತಿರುಪತಿಗೆ ನಡ್ಕೊಂಡು ಹೋಗ್ತಾರೆ, ಪಂಢರಾಪುರಕ್ಕೆ ನಡ್ಕೊಂಡು ಹೋಗಿ ಭಗವಂತನ ದರ್ಶನವನ್ನು ಮಾಡ್ಕೊಂಡು ಬರ್ತಾರೆ.
ಅದಕ್ಕಾಗಿ ಈ ಏಕಾದಶಿ ಬಹಳಷ್ಟು ಮಹತ್ವದ ಏಕಾದಶಿ ದಿವಸ ಯಥಾಶಕ್ತಿ ಉಪವಾಸ ಮಾಡಬೇಕು. ಪೂರಾ ನಿರಾಹಾರ, ಕೆಲವರು ನಿರಾಹಾರವನ್ನು ಉಪವಾಸ ಮಾಡಿದರೆ, ಇನ್ನು ಕೆಲವರು ಹಾಲು ಹಣ್ಣು ತೆಗೆದುಕೊಂಡು ಮಾಡ್ತಾರೆ, ಇನ್ನು ಕೆಲವರು ಎಳ್ನೀರು ಕುಡಿಬೋದು, ಶರ್ಬತ್ಗಳನ್ನ ಕುಡಿಬೋದು, ಜ್ಯೂಸ್ಗಳನ್ನ ಕುಡಿದು ಮಾಡ್ಬೋದು. ಇನ್ನು ನಮಗಾಗೋದೇ ಇಲ್ಲ ಅನ್ನೋರು ಯಥಾಶಕ್ತಿ ಅವಲಕ್ಕಿ ಉಪ್ಪಿಟ್ಟು ಈ ರೀತಿಯಾಗಿ ತಿಂದು ಮಾಡ್ತಾರೆ. ಅದು ನಿಮ್ಮ ಒಂದು ಆರೋಗ್ಯವನ್ನು ನೋಡಿಕೊಂಡು ಮಾಡಬೇಕು. ಯಾವಾಗ ನಮ್ಮಲ್ಲಿ ಹೊಟ್ಟೆ ತುಂಬ ತಿಂದರೆ ಭಗವಂತನ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಹೊಟ್ಟೆ ಖಾಲಿ ಇದ್ದಾಗ ಮಾತ್ರ ನಮ್ಮ ತಲೆ ಚುರುಕಾಗ್ತದೆ. ಹೊಟ್ಟೆ ತುಂಬಿದರೆ ತಲೆ ಮಬ್ಬಾಗ್ತದೆ ಅಂತ ಅಂದರೆ, ಯಾಕಂತ ತಲೆ ಕೆಲಸ ಮಾಡೋದಿಲ್ಲ ಅಂಥೇಳಿ. ಆಗ ನಮ್ಗೆ ನಿದ್ದೆ ಆವರಿಸ್ತದೆ. ಭಗವಂತನ ಒಂದು ಆರಾಧನೆ ಮಾಡಬೇಕು ಅಂದರೆ ನಾವು ಹೊಟ್ಟೆ ಖಾಲಿ ಇಟ್ಕೊಂಡು ಭಗವಂತನ ಆರಾಧನೆ ಮಾಡಿದಾಗ ಅದು ಬೇಗ ಫಲವನ್ನು ಕೊಡ್ತದೆ ಅಂಥೇಳಿ, ಅದಕ್ಕೆ ಆಹಾರ ಸ್ವೀಕರಿಸದೆ ಭಗವಂತನ ಸೇವೆ ಪೂಜೆಯನ್ನು ಮಾಡಬೇಕು. ನಾವು ಈ ಏಕಾದಶಿ ಅಂತ ಆಚರಣೆಯನ್ನು ಮಾಡಬೇಕು ಅಂಥೇಳಿ ನಮ್ಮ ಪೂರ್ವಜರು ಹೇಳಿದ್ದು. ಇನ್ನು ಬರ್ರಿ, ನಾಳೆ ಏಕಾದಶಿಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಅಷ್ಟೇ ಎಲ್ಲ ಸಂಕಲ್ಪ ಏನು ಮಾಡಬೇಕು ಹೇಳ್ಕೊಡ್ತೇನಂತ. ನಾಳೆ ವಿಶೇಷವಾಗಿ ಪೂರ್ವ ದಿಕ್ಕು ಪೂಜೆಗೆ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳ್ತೀನಿ. ರಾಹುವಾಸ, ಉತ್ತರ ದಿಕ್ಕಿನಲ್ಲಿ ಚಂದ್ರವಾಸ. ವಿಶೇಷವಾಗಿ ನಮಗೆ ಉತ್ತರ ದಿಕ್ಕಿಗೆ ನಾಳೆ ಏನೇ ಶುಭ ಕಾರ್ಯಗಳನ್ನು ಮಾಡೋದಿದ್ದರೆ, ಏನಾದರೂ ಮಹತ್ವದ ಕಾರ್ಯವನ್ನು ಮಾಡೋದಿದ್ದರೆ ನಾಳೆ ಉತ್ತರ ದಿಕ್ಕು ಅತ್ಯಂತ ಶ್ರೇಷ್ಠ. ಉತ್ತರ ದಿಕ್ಕಿಗೆ ಮುಖ ಮಾಡಿದಂಥ ಕೆಲಸಗಳು ನಮಗೆ ಯಶಸ್ಸನ್ನು ತಂದು ಕೊಡ್ತದೆ. ಅಷ್ಟೇ ಅಲ್ಲ, ನಾಳೆ ವಿಶೇಷವಾಗಿ ಅಗ್ನಿವಾಸ ಪೃಥ್ವಿ ಮೇಲೆ ಇರೋದರಿಂದ ಹೋಮ ಹವನಗಳಿಗೆ ಅತ್ಯಂತ ವಿಶೇಷ ದಿನ ಅಂತಲೇ ಹೇಳ್ತೇವೆ. ನಾಳೆ ವಿಶೇಷವಾಗಿ ಬ್ರಹ್ಮ ಮುಹೂರ್ತ ಅಂತ ಹೇಳ್ತೇವೆ. 4 ಗಂಟೆ 25 ನಿಮಿಷದಿಂದ 5 ಗಂಟೆ 12 ನಿಮಿಷದವರೆಗೆ ನಮಗೆ ಬ್ರಾಹ್ಮಿ ಮುಹೂರ್ತ ಪ್ರಾಪ್ತಿಯಾಗಲಿರ್ತದೆ. ಇನ್ನು ನಾಳೆ ವಿಶೇಷವಾಗಿ 2ನೇ ಮುಹೂರ್ತ. ಏನೇ ಶುಭ ಕಾರ್ಯಗಳನ್ನು ಮಾಡೋದಿದ್ದರೆ ನಾಳೆ ಈ ದಿವಸ ವಿಶೇಷ ಅಂತ ಹೇಳ್ತೇವೆ. ಏನೇದರೂ ಖರೀದಿಯನ್ನು ಮಾಡೋದಿದ್ರೂ ಕೂಡ ನಾಳೆ ಶುಭ. ಯಾವುದೇ ವ್ರತವನ್ನು ಧಾರಣೆ ಮಾಡೋದಿದ್ದರೆ 7 ಗಂಟೆ 36 ನಿಮಿಷದಿಂದ 9 ಗಂಟೆ 16 ನಿಮಿಷ. ಇದು ನಮಗೆ ಸಿಂಹ ಲಗ್ನ, ಸೂರ್ಯಾಧಿಪತಿ. ಅದಕ್ಕಾಗಿ ವಿಶೇಷ ಲಗ್ನ ನಾಳೆ ಪ್ರಾಪ್ತಿಯಾಗಲಿರ್ತದೆ ಈ ಸಮಯದಲ್ಲಿ. ಇನ್ನೊಂದು ಮುಹೂರ್ತ ಸಾಧಾರಣ ಆದರೂ ಕೂಡ ಮಾಡಬಹುದು ಅನ್ನೋದಕ್ಕೆ 11 ಗಂಟೆ 30 ನಿಮಿಷದಿಂದ 11 ಗಂಟೆ 50 ನಿಮಿಷದವರೆಗೆ ಕೂಡ ನೀವು ಮಾಡ್ಬೋದು. ಇನ್ನು ನಾಳೆ ಏನಾದರೂ ಖರೀದಿ ಮಾಡಬೇಕು ಅಂತಿದ್ರೆ ಮಾಡ್ಬೋದು. ಶುಭ ಮುಹೂರ್ತ 1 ಗಂಟೆ 54 ನಿಮಿಷದಿಂದ 4 ಗಂಟೆವರೆಗೆ. ವಿಶೇಷವಾಗಿ ವೃಶ್ಚಿಕ ಲಗ್ನ, ಮಂಗಳಾಧಿಪತಿ. ಒಳ್ಳೆಯ ವಸ್ತುಗಳನ್ನು ಖರೀದಿ ಮಾಡೋದಿದ್ದರೆ, ಲೋಹದ ಯಾವುದೇ ವಸ್ತುಗಳನ್ನು, ಮುತ್ತು ರತ್ನ ಹವಳಗಳನ್ನು ಖರೀದಿ ಮಾಡೋದಿದ್ದರೆ ನಾಳೆ ಮಾಡ್ಬೋದು ನೀವು. ನಾಳೆ ಅಂದರೆ ಇವತ್ತು ಏಕಾದಶಿ. ಪ್ರತಿ ಸಲ ಹೇಳಿದಾಗೆ 3 ದಿವಸದ ವ್ರತ ಅಂತಲೇ ಹೇಳ್ತೇನೆ. ಇವತ್ತು ದಶಮಿ. ಬೆಳಗ್ಗೆ ಊಟವನ್ನು ಮಾಡಬೇಕು, ರಾತ್ರಿ ಏನಾದರೂ ತಿಂಡಿಯನ್ನು ತಿನ್ನಬೇಕು. ದಶಮಿ ದಿವಸ ಸಾಯಂಕಾಲ ದೇವರ ಮುಂದೆ ಅಥವಾ ತುಳಸಿ ಮುಂದೆ ದೀಪವನ್ನು ಹಚ್ಚುವಾಗ ಭಗವಂತನಲ್ಲಿ ದಿನತ್ರಯ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ದಶಮಿ ದಿವಸೆ ಪ್ರಾಪ್ತೆ ವ್ರತಸ್ಥೋಹಂ ಜನಾರ್ದನ, 3 ದಿನಂ ದೇವದೇವೇಶ ನಿರ್ವಿಘ್ನಂ ಕುರು ಕೇಶವ. 3 ದಿನದ ಈ ಏಕಾದಶಿ ವ್ರತವನ್ನು ಧಾರಣೆ ಮಾಡ್ತಾ ಇದ್ದೇನೆ. ಈ ಏಕಾದಶಿ ನನ್ನೆಲ್ಲ ಜೀವನದಲ್ಲಿ ಇರುವಂಥ ಕಷ್ಟ ಎಲ್ಲವನ್ನು, ದುಃಖಗಳನ್ನು ಕಳೆದು ಮಾಡುವಂಥ ಏಕಾದಶಿಗೆ ನಿರ್ವಿಘ್ನದಿಂದ ಸಾಗಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಮಾರನೇ ದಿವಸ ಬೆಳಗ್ಗೆ ಬೇಗ ಎದ್ದು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಬೇಕು. ಎದ್ದ ತಕ್ಷಣ ಭಗವಂತನ ಮುಖ ನೋಡಿ ನಾವು ಮೊದಲು ಬೇಡ್ಕೊಳ್ಬೇಕು. ಏಕಾದಶಾಂ ನಿರಾಹಾರ ಸ್ಥಿತ್ವಾಹಂ ಪರೇಹನಿ ಭೋಕ್ಷಾಮಿ ಪುಂಡರೀಕಾಕ್ಷ ಶರಣಂ ಮೇ ಭವಾಚ್ಯುತ. ಈ ದಿನ ನಾನು ಏಕಾದಶಿ ಯಾವುದೇ ರೀತಿಯಿಂದ ನೀವು ನಿರಾಹಾರ ಮಾಡ್ತಾ ಇದ್ದೀರೋ, ಆಹಾರ ತೆಗೆದುಕೊಂಡು ಮಾಡ್ತಿರೋ ಅಥವಾ ನೀರು ಕುಡಿದು ಮಾಡ್ತಿರೋ, ಯಾವ ರೀತಿಯನ್ನು ಮಾಡ್ತಾ ಇದ್ದೀರಿ, ಈ ರೀತಿ ಏಕಾದಶಿ ಆಚರಣೆಯನ್ನು ನಾನು ಮಾಡ್ತಾ ಇದ್ದೀನಿ. ಎಲ್ಲ ರೀತಿಯಿಂದ ನನ್ನ ಸಂಕಷ್ಟಗಳು ದೂರ ಆಗಲಿ ಅಂತ ಹೇಳಿ ಭಗವಂತನಲ್ಲಿ ಅರಿಕೆಯನ್ನು ಮಾಡ್ಕೊಳ್ಬೇಕು. ಯಾವಾಗಲೂ ಸಂಕಲ್ಪಗಳು ಬಹಳನೇ ಮುಖ್ಯ. ಈ ಸಂಕಲ್ಪದ ಬಗ್ಗೆನೇ ಒಂದು ವಿಡಿಯೋವನ್ನು ಮಾಡಿ ಹೇಳ್ತೀನಿ, ಯಾಕೆ ನಾವು ಸಂಕಲ್ಪಗಳನ್ನ ಮಾಡ್ಕೊಳ್ಬೇಕು ಅಂತೇಳಿ. ಈ ರೀತಿ ಚಾತುರ್ಮಾಸದ ಸಂಕಲ್ಪ ಏನು ಮಾಡ್ಕೊಳ್ತೀರಿ, ಯಾವ ವ್ರತವನ್ನು ಧಾರಣ ಮಾಡ್ತಾ ಇದ್ದೀರಿ ಮನಸ್ಸಿನಲ್ಲಿ ಭಗವಂತನಲ್ಲಿ ಹೇಳಿ, ಈ ದಿನದಿಂದ ನಾನು ಚಾತುರ್ಮಾಸ ವ್ರತವನ್ನು ಆರಂಭ ಮಾಡ್ತಾ ಇದ್ದೇನೆ, ನಿನ್ನ ಅನುಗ್ರಹ ಬೇಕು ಅಂತ ಬೆಳಗ್ಗೆ ಬೇಡಿಕೊಂಡು ನಂತರ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡ್ಬಿಡ್ಬೇಕು. ಅದಾದಮೇಲೆ ಏಕಾದಶಿಗೆ ಸ್ನಾನವನ್ನು ಮಾಡ್ಕೊಂಡು, ಹೆಗಲು ಸ್ನಾನ ಆದರೆ ಸಾಕು. ಏಕಾದಶಿ ದಿವಸ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಏನೂ ಇರೋದಿಲ್ಲ. ಹೆಗಲು ಸ್ನಾನ ಶುದ್ಧ. ಮನುಷ್ಯನಿಗೆ ಮನಸ್ಸು ಶುದ್ಧ ಇರಬೇಕು, ದೇಹ
ನೀರು ಹಾಕ್ಕೊಂಡು ಶುದ್ಧ ಮಾಡ್ಕೊಳ್ತೀವಿ ಅನ್ನೋಕ್ಕಿಂತ ನಮ್ಮ ಮನಸ್ಸು ಶುದ್ಧವಾಗಿರಬೇಕು. ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸಿ, ಕೆಟ್ಟದನ್ನು ಮಾತಾಡಿ, ಕೆಟ್ಟದನ್ನು ಆಗಲಿ ಅಂಥೇಳಿ ಇನ್ನೊಬ್ಬರಿಗೆ ಅಂದುಕೊಂಡು ನಾವು ಯಾವುದೇ ವ್ರತವನ್ನು ಮಾಡಿದರೆ ಸಾಕಾರ ಆಗುವುದಿಲ್ಲ. ಅದಕ್ಕಾಗಿ ನಮ್ಮ ಮನಸ್ಸು ಮೊದಲು ಶುದ್ಧ ಇರಬೇಕು. ದೇಹಕ್ಕೆ ಕೇವಲ 2 ತಮಗೆ ನೀರು ಹಾಕ್ಕೊಂಡು ಸ್ನಾನ ಮಾಡಿದರೂ ಸಾಕು. ಈ ರೀತಿಯಾಗಿ ಸ್ನಾನವನ್ನು ಮಾಡಿಕೊಂಡು ದೇವರ ಕಟ್ಟೆ ಮೇಲೆ ನಿಮ್ಮ ನಿತ್ಯ ಪೂಜೆ ಏನಿರ್ತದಲ್ಲ, ಕುಲದೇವರನ್ನು ಸ್ಮರಣೆ ಮಾಡದೆ ಯಾವುದೇ ಪೂಜೆ ಪುನಸ್ಕಾರ ಬರೋದಿಲ್ಲ. ಅದಕ್ಕಾಗಿ ಮೊದಲು ಕುಲದೇವರ ಪೂಜೆಯನ್ನು ಮಾಡಿಕೊಳ್ಬೇಕು. ಕುಲದೇವರ ಪೂಜೆಗೆ ನಿತ್ಯ ಯಾವ ರೀತಿ ನೀವು ಪೂಜೆಯನ್ನು ಮಾಡ್ತೀರೋ ಅದೇ ರೀತಿ ಪೂಜೆಯನ್ನು ಮಾಡಿ ನಂತರ ಏಕಾದಶಿ ಪೂಜೆಗೆ ಅಣಿಯಾಗಬೇಕು. ಒಂದು ದೇವರ ಕಟ್ಟೆ ಮೇಲೆ ಶಂಖಚಕ್ರವಾಗಿ 24 ಶಂಖಚಕ್ರ ಹಾಕ್ಕೊಳ್ಬೇಕು. ಜಾಗ ಇಲ್ಲ ಅಷ್ಟೊಂದು ಅನ್ನೋದಾದರೆ 10 ಶಂಖಚಕ್ರವನ್ನಾದರೂ ಹಾಕಬೇಕು. ಅಷ್ಟೂ ಜಾಗ ಇಲ್ಲಪ್ಪ ನಮ್ಮಲ್ಲಿ ಅಂತಂದರೆ ಕೇವಲ ಒಂದು ಸಣ್ಣ ಮನೆ ಇಟ್ಟು ಪೂಜೆ ಮಾಡ್ತಾ ಇದ್ದೇನೆ ಅಂದರೆ ಕೇವಲ 1 ಜೋಡಿ ಶಂಖಚಕ್ರ, 1 ಶಂಖ 1 ಚಕ್ರ ಮಧ್ಯದಲ್ಲಿ ಪದ್ಮವನ್ನು ಹಾಕಿ ಆಕಳ ಪಾದವನ್ನು ಹಾಕಿದರೂ ಸಾಕು. ಅಲ್ಲಿ 24 ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಆ ಶಂಖಚಕ್ರವನ್ನು ಹಾಕಿದಾಗ ನಾವು 24 ಶಂಖಚಕ್ರ ಹಾಕಿದಷ್ಟೇ ಪುಣ್ಯ ಪ್ರಾಪ್ತಿ ಆಗ್ತದೆ. 10 ಶಂಖಚಕ್ರ ಅಂದರೆ ದಶಾವತಾರ ಸ್ಮರಣೆಯನ್ನು ಮಾಡ್ತಾ 10 ಶಂಖಚಕ್ರ ಒಂದೇ ಶಂಖಚಕ್ರವನ್ನು ಹಾಕಿದರೂ ಸಹಿತ ಆ 10 ಶಂಖಚಕ್ರದಷ್ಟೇ ಪುಣ್ಯ ಬರ್ತದೆ. ಈ ರೀತಿಯಾಗಿ ನಮ್ಮಲ್ಲಿ ಇಲ್ಲ ಅಂಥೇಳಿ ಇರಬಾರ್ದು. ನನ್ನಲ್ಲಿ ಜಾಗ ಇಲ್ಲ ಅಂತ ಅಂದ್ಕೊಂಡು ಬಿಡಬಾರ್ದು. ಜಾಗ ಇದೆ, 10 ಶಂಖಚಕ್ರ ಹಾಕ್ತಾ ಇದ್ದೀನಿ, 10 ನಾಮಗಳನ್ನ ಹೇಳಿ 1 ಶಂಖಚಕ್ರವನ್ನು ಹಾಕ್ರಿ ಸಾಕು. ನೀವು ಮಾಡಿದಂಥ ಏನು ಶುದ್ಧವಾದ ಭಕ್ತಿಯಲ್ಲಿ ಮನೆ ತುಂಬ ಶಂಖಚಕ್ರ ಹಾಕಿದಷ್ಟು ಪುಣ್ಯ ಬರ್ತದಂತ. ಆ ರೀತಿ ಗೆಜ್ಜೆ ವಸ್ತ್ರ, ತುಳಸಿ ಎಲ್ಲವನ್ನು ಭಗವಂತನಿಗೆ ಏರಿಸ್ಲಿಕ್ಕೆ ಇಟ್ಕೊಳ್ಬೇಕು. ಎಲ್ಲವನ್ನು ಜೋಡಿಸಿ ಇಟ್ಕೊಂಡು ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಸಂಕಲ್ಪನ ಹೇಳ್ತೀನಿ, ನೀವು ಕೇಳಿದ್ರಿ ಸಾಕು. ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಳ್ಬೇಕು. ಮಮ ಪುತ್ರ ಪೌತ್ರಾಭಿ ಅಭಿವೃದ್ಧೇ ಸಕಲ ದಾರಿದ್ರ್ಯ ಸಂಕಷ್ಟ ನಾಶನಾರ್ಥಾಯ ಸಕಲ ಮನೋರಥ ಅಭಿಷ್ಟ ಸಿದ್ಧಿ ದ್ವಾರ ಶ್ರೀ ಲಕ್ಷ್ಮೀ ಸಹಿತ ನಾರಾಯಣ ದೇವತಾ ಪ್ರೀತ್ಯರ್ಥಂ ಆಷಾಢ ಶುಕ್ಲ ಪ್ರಥಮ ಏಕಾದಶಿ ನಿಮಿತ್ತೆ ಯಥಾಶಕ್ತಿ ಯಥಾಜ್ಞಾನೇನ ಶ್ರೀಧರ ಮಾಸ ನಿಯಾಮಕ ದೇವತಾ ಉದ್ದೇಶ ಯಥಾಶಕ್ತಿ ಚಾತುರ್ಮಾಸ ವ್ರತಾಂಗತ್ವೇನ. ಇಲ್ಲಿ ನೀವು ಯಾವ ವ್ರತಗಳನ್ನ ಧಾರಣೆಯನ್ನು ಮಾಡ್ತಾ ಇದ್ದೀರಿ, ರಂಗೋಲಿ ಹಿಡಿತೀರೋ, ಏನು ಪೂಜೆ ಹಿಡಿತೀರೋ, ಯಾವ ಈ ಚಾತುರ್ಮಾಸದಲ್ಲಿ ಯಾವ ವ್ರತವನ್ನು ಧಾರಣೆ ಮಾಡಬೇಕು ಅಂತ ನಿಮ್ಮ ಅವಿಷ್ಟ ಅದನೋ ಅದನ್ನು ಹೇಳ್ಕೊಳ್ಬೇಕು. ಹೇಳಿಕೊಂಡು ಇವತ್ತಿನಿಂದ 4 ತಿಂಗಳ ಪರ್ಯಂತ ಅಂದರೆ ಚಾತುರ್ಮಾಸ ಪರ್ಯಂತ ವ್ರತ ಆಚರಣಮಹಂ ಕರಿಷ್ಯೆ ತಥಾ ಲಕ್ಷ್ಮೀ ಸಹಿತ ನಾರಾಯಣ ದೇವತಾ ಏಕಾದಶಿ ನಿಮಿತ್ತ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ಅದೋ ನಿರ್ವಿಘ್ನತಾ ಸಿದ್ಧಾರ್ಥಂ ಮಹಾಗಣಪತಿ ಪೂಜನಂಚ ಕರಿಷ್ಯೆ. ಮೊದಲು ಚಾತುರ್ಮಾಸ ಪ್ರಥಮವಾಗಿ ಆರಂಭ ಆಗ್ತಾ ಇದೆ. ಅದಕ್ಕೆ ಮೊದಲು ಗಣಪತಿ ಪೂಜೆಯನ್ನು ಮಾಡಿ ನಂತರ ನೀವು ಯಥಾಶಕ್ತಿ ನಿಮ್ಮ ಯಾವ ಒಂದು ವ್ರತವನ್ನು ಧಾರಣ ಮಾಡಬೇಕು ಅಂತ ಇದ್ದೀರಿ ಈ ವ್ರತವನ್ನು ನೀವು ಇಲ್ಲಿ ಹೇಳಿಕೊಂಡು ಶುರು ಮಾಡಬೇಕು. ರಂಗೋಲಿ ಹಾಕೋದು ಹಿಡಿತಿರೋ ಅದಕ್ಕೆ ಮೊದಲು ಈ ಒಂದು ಏಕಾದಶಿ ಪೂಜೆಯನ್ನು ಮಾಡಬೇಕು. ನೀವು ಉಪವಾಸ ಮಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು. ಆದರೆ ಪೂಜೆಯನ್ನು ಮಾಡಿ, ಗಣಪತಿ ಪೂಜೆಯನ್ನು ಮಾಡಿ, ಲಕ್ಷ್ಮೀ ಸಹಿತ ವಿಷ್ಣು ದೇವರ ಪೂಜೆಯನ್ನು ಮಾಡಿ ನಂತರ ನೀವು ವ್ರತವನ್ನು ಮುಂದುವರಿಸಬೇಕು. ಇವತ್ತಿನಿಂದ ಇವತ್ತು ಎಷ್ಟು ಸಾಧ್ಯನೋ ಅಷ್ಟು ಹಾಕಬೇಕು. ನಾಳೆಯಿಂದ ಪೂರ್ಣ ವ್ರತಧಾರಣೆ ಯಾವ ವ್ರತವನ್ನು ಹಿಡ್ದಿರಿ ಅದನ್ನು ಈಗಲಿಂದ ಶುರು ಮಾಡಬೇಕಂದ್ರೆ ಪೂಜೆ ಎಲ್ಲ ಮುಗಿದ ಮೇಲೆ ಯಾವ ವ್ರತವನ್ನು ಹಿಡ್ದಿರ್ತೀರಿ, ರಂಗೋಲಿ ವ್ರತ ಆಗಿರ್ಬೋದು, ಏನೇ ವ್ರತ ಈಗಿನಿಂದ ಶುರು ಮಾಡಬೇಕು. ಇನ್ನು ಊಟದ ವ್ರತವನ್ನು ಹಿಡಿಯೋದಾದರೆ ನಾಳೆ ದ್ವಾದಶಿಯಿಂದ ಅಂದರೆ ರವಿವಾರ ದ್ವಾದಶಿ ನಂತರ ಶುರು ಮಾಡಬೇಕು. ಇನ್ನು ಶಾಖವನ್ನು ಅಂದರೆ ಈ ಚಾತುರ್ಮಾಸದಲ್ಲಿ ಪ್ರಥಮ ಶಾಖ ಅಂದರೆ ತರಕಾರಿಯನ್ನು ತ್ಯಜಿಸಬೇಕು ಅಂತ ಹೇಳ್ತೇವೆ. ಅದಕ್ಕೆ ನಾಳೆಯಿಂದ ಶಾಖವ್ರತ ಪ್ರಾರಂಭ ಆಗ್ತದೆ. ಅದಕ್ಕೆ ಮೊದಲು ಸಂಕಲ್ಪ ಇರ್ತದೆ. ಮೊದಲು ಭಗವಂತನಲ್ಲಿ ಬೇಡ್ಕೊಳ್ಬೇಕು. ಶಾಖವ್ರತವನ್ನು ಮಾಡೋರು ಬೇಡ್ಕೊಳ್ಬೇಕು. ಶಾಖವ್ರತಂ ಮಯಾ ದೇವ ಗ್ರಹೀತಂ ಪರತಸ್ತವ ನಿರ್ವಿಘ್ನಂ ಸಿದ್ಧಿಮಾಯಾತು ಪ್ರಸಾದಾತ್ತವ ಕೇಶವ ಶಾಖವ್ರತಂ ಅನುತ್ತಮಂ ತ್ವತ್ಪ್ರತ್ಯರ್ಥಂ ಕರಿಷ್ಯೇಹಂ ನಿರ್ವಿಘ್ನಂ ಕುರು ಮಾಧವ ಅಂಥೇಳಿ ಮೊದಲು ಬೇಡ್ಕೊಳ್ಬೇಕು ಭಗವಂತನಲ್ಲಿ. ಅಂದರೆ 1 ತಿಂಗಳ ಪರ್ಯಂತ ಶಾಖವ್ರತವನ್ನು ಆಚರಣೆ ಮಾಡ್ತಾ ಇದ್ದೇನೆ, ಆ ವ್ರತ ನನಗೆ 1 ತಿಂಗಳ ಪರ್ಯಂತ ಯಾವುದೇ ತೊಂದರೆ ಆಗದ ಹಾಗೆ ವಿಘ್ನ ಬರದ ಹಾಗೆ ಸಾಗಲಿ ಅಂತ ಬೇಡಿಕೊಂಡು ಶಾಖವ್ರತವನ್ನು ಧಾರಣ ಮಾಡಬೇಕು. ಇನ್ನು ಶಾಖವ್ರತಕ್ಕೆ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಳ್ಬೇಕು. ಕುಲದೇವರ ಸ್ಮರಣೆಯನ್ನು ಮಾಡಬೇಕು. ಮಾಡಿ ಶ್ರೀ ವಿಷ್ಣು ಪ್ರಣಯ ಶ್ರೀ ವಿಷ್ಣು ದೇವತಾ ಪ್ರೀತ್ಯರ್ಥಂ ಚಾತುರ್ಮಾಸ ನಿಮಿತ್ತ
ಪ್ರಥಮ ಮಾಸ ಶಾಖವ್ರತ ಮಹಂ ಕರಿಷ್ಯೆ ಅಂಥೇಳಿ ಅಕ್ಷತೆಯನ್ನು ಬಿಡಬೇಕು. ಈ ರೀತಿಯಾಗಿ ಶಾಖವ್ರತವನ್ನು ಆಚರಣೆ ಮಾಡಿ ಯಾವುದೇ ತರಕಾರಿ ಹಣ್ಣುಗಳು ಈ ಒಂದು ಮಾಸ ಪರ್ಯಂತ ತಿನ್ನಲಿಕ್ಕೆ ಬರುವುದಿಲ್ಲ. ದೇವರ ನೈವೇದ್ಯಕ್ಕೂ ಕೂಡ ಬರುವುದಿಲ್ಲ, ತೆಂಗಿನಕಾಯಿ ಕೂಡ ಬರುವುದಿಲ್ಲ. ಇನ್ನು ಮುಂದಿನ ವಿಡಿಯೋದಲ್ಲಿ ಏನೇನು ಬರುವುದಿಲ್ಲ, ಯಾವ ತರಕಾರಿಯನ್ನು ನೈವೇದ್ಯ ಮಾಡಬಾರ್ದು, ಯಾವುದನ್ನು ತಿನ್ನಬಾರ್ದು, ಅದನ್ನು ಪ್ರತ್ಯೇಕವಾಗಿ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಹೇಳಿ ತೋರಿಸ್ತೇನಂತ. ಈ ರೀತಿಯಾಗಿ ನಾಳೆಯಿಂದ ಚಾತುರ್ಮಾಸ ಪ್ರಾರಂಭ, ದೇವಶಯನಿ ಏಕಾದಶಿ ಪ್ರಾರಂಭ. ದೇವಶಯನಿ ಏಕಾದಶಿಗೆ ಲಕ್ಷ್ಮೀ ಸಹಿತ ವಿಷ್ಣು ದೇವರ ಪ್ರೀತ್ಯರ್ಥವಾಗಿ, ಯಾಕಂದರೆ ಪ್ರಥಮ ಏಕಾದಶಿ ಅಂದರೆ ಏನು, ಪ್ರಥಮ ಮಾಸಕ್ಕೆ ಶ್ರೀಧರ ನಾಮಕ ಭಗವಂತ ನಿಯಾಮಕ ಅಂತ ಹೇಳ್ತೇವೆ. ಶ್ರೀಧರನ ಸ್ಮರಣೆಯನ್ನು ಮಾಡಿಕೊಳ್ಬೇಕು. ಲಕ್ಷ್ಮೀ ಸಹಿತ ನಾರಾಯಣ ಸ್ಮರಣೆಯನ್ನು ಮಾಡಿ ನಾಳೆ ಲಕ್ಷ್ಮೀ ಅಷ್ಟೋತ್ತರ ಹೇಳ್ಬೋದು, ವಿಷ್ಣು ಅಷ್ಟೋತ್ತರವನ್ನು ಹೇಳ್ಬೋದು. ಆಮೇಲೆ ನಾವು ವಿಡಿಯೋ ಕೆಳಗೆ ಅಷ್ಟೋತ್ತರ ಶತನಾಮಗಳನ್ನು ಕೂಡ ಹಾಕಿರ್ತೀನಿ. ಭಗವಂತ ನಾಮಸ್ಮರಣೆಯನ್ನು ಮಾಡಿ ಯಥಾಶಕ್ತಿ ಒಂದೇ ತುಳಸಿ ದಳ ಏರಿಸ್ಬೋದು, ಇಲ್ಲಾಂದರೆ 108 ಏರಿಸ್ಬೋದು. ಎಷ್ಟು ಯಥಾಶಕ್ತಿಯಾಗಿ ತುಳಸಿ ದಳಗಳನ್ನ ಏರಿಸಿ ನಿಮಗೆ ಉಪವಾಸ ಎಷ್ಟು ಮಾಡಲಿಕ್ಕಾಗ್ತದೋ ಮಾಡಿ ಮಾರನೇ ದಿವಸ ದ್ವಾದಶಿ ಪಾರಣೆಯನ್ನು ಮಾಡಬೇಕಾಗ್ತದೆ. ದ್ವಾದಶಿ ಪಾರಣೆ ಮಾಡೋಕ್ಕಿಂತ ಮುಂಚೆನೇ ನೀವು ದಾನ ಧರ್ಮಗಳನ್ನು ಮಾಡೋದಿದ್ದರೆ ಊಟಕ್ಕಿಂತ ಮುಂಚೆನೇ ಮಾಡಬೇಕು, ಅಂದರೆ ಬಹಳಷ್ಟು ಒಳ್ಳೆಯದು. ಇಲ್ಲ ಬಹಳಷ್ಟು ದೂರ ಇದ್ದಾರೆ, ನಮಗೆ ಹೋಗಿ ಕೊಡಲಿಕ್ಕಾಗೋದಿಲ್ಲ ಅಂದರೆ ದೇವರ ಮುಂದೆ ಇಟ್ಟು ಸಂಕಲ್ಪವನ್ನು ಮಾಡಿ ಸಾಯಂಕಾಲ ಸಮಯದಲ್ಲಿ ಕೂಡ ಹೋಗಿ ಉಡಿ ತುಂಬಿ ಕೊಟ್ಟು ಬರಬಹುದು. ಇನ್ನು ಪೂರ್ಣವಾಗಿ ಏಕಾದಶಿ ವಿಡಿಯೋವನ್ನು ತಿಳಿಸ್ಕೊಟ್ಟೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.